ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆ ಸಿದ್ಧವಾಗಿದೆ. ಇಡೀ ರಾಜ್ಯದ ಗಮನ ಸೆಳೆಯುವಂತ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರವು ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಗೆ ಪೊಲೀಸ್ ಭದ್ರಕೋಟೆ ಸಿದ್ಧಪಡಿಸಲಾಗಿದೆ. ಎತ್ತ ನುಡಿದ್ರು ಕೇಸರಿ ಕಲರವ. ಮುಖ್ಯ ದ್ವಾರದಲ್ಲಿ ಗಮನ ಸೆಳೀತಾ ಇರುವಂತಹ ಸಮುದ್ರ ಮಂಥನ, ಮತ್ತೊಂದು ಕಡೆಗೆ ಧರ್ಮಸ್ಥಳ, ಆಪರೇಷನ್ ಸಿಂಧೂರ ಮಹಾದ್ವಾರ, ಇನ್ನೊಂದೆಡೆಗೆ ಪೊಲೀಸ್ ಇಲಾಖೆ ನಗರದಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಇಂದು ಹಿಂದೂ ಮಹಾಸಭಾ ಗಣೇಶನ ರಾಜಬೀದಿ ಉತ್ಸವ. ನಗರ ಕೇಸರಿಮಯ, ಎಲ್ಲೆಡೆ ಪೊಲೀಸರು ಹೈ ಅಲರ್ಟ್. ಹೌದು, ಶಿವಮೊಗ್ಗದ ಕೋಟೆ ಭೀಮೇಶ್ವರ ದೇಗುಲ ಆವರಣದಲ್ಲಿ ಹಿಂದೂ ಮಹಾಸಭಾ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ರಾಜಬೀದಿ ಉತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರವು ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ತುಂಬಾ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಗಾಂಧಿ ಬಜಾರ್ ಕೂಡ ಕೇಸರಿಮಯವಾಗಿದೆ. ಗಾಂಧಿ ಬಜಾರ್ ಎಂಟ್ರಿಯಲ್ಲಿ ಸಮುದ್ರ ಮಂಥನ ಮಾದರಿಯ ಮಹಾದ್ವಾರ, ಶಿವಪ್ಪ ನಾಯಕ ಪ್ರತಿಮೆ ಎದುರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ, ನೆಹರು ಮುಖ್ಯ ರಸ್ತೆಯಲ್ಲಿ ಆಪರೇಷನ್ ಸಿಂಧೂರ್ ಮಹಾದ್ವಾರ ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದ್ರ ತಕ್ಕನಂಗೆ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇಡೀ ಶಿವಮೊಗ್ಗ ಕೇಸರಿಮಯ. ಈಗ ನಾಳೆ ರಾಜಬೀದಿ ಉತ್ಸವ ಇದೆ, 6ನೇ ತಾರೀಕು, ಹಿಂದೂ ಮಹಾಸಭಾ ಗಣಪತಿದು. ಎಲ್ಲ ಭಕ್ತಾದಿಗಳು ಮತ್ತೆ ಅಭಿಮಾನಿಗಳೆಲ್ಲ ಕಾಯ್ತಾ ಇರ್ತಾರೆ. ಹಂಗಾಗಿ ಅದಕ್ಕೋಸ್ಕರ ಎಲ್ಲಾ ಸಿದ್ಧತೆಗಳನ್ನ ಈಗ ಆಲ್ರೆಡಿ ಕೇಸರಿ ಹಿಂದೂ ಅಲಂಕಾರ ಸಮಿತಿ ಮಾಡಿಕೊಂಡಿದೆ. ಬೆಳಗ್ಗೆ ನಡೆಯುವಂತಹ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆಗೆ ನಗರದಲ್ಲಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನಾ ಪೂರ್ವ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಎಲ್ಲ ವ್ಯಾಪಾರ ವಹಿವಾಟು ಬಂದಾಗಲಿದೆ. ತಡರಾತ್ರಿವರೆಗೂ ಕೂಡ ನಗರದಲ್ಲಿ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯೂ ನಡೆಯಲಿದೆ. ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಕೆಲವು ಗಂಟೆಗಳು ಬಾಕಿ ಉಳಿದಿರೋದ್ರಿಂದ ಇಡೀ ಶಿವಮೊಗ್ಗ ನಗರವನ್ನ ಈಗಾಗಲೇ ಕೇಸರಿಮಯವನ್ನ ಮಾಡಲಾಗಿದೆ. ಕೇಸರಿ ಧ್ವಜಗಳನ್ನ ಕಟ್ಟಿರುವಂತದ್ದು, ಫ್ಲೆಕ್ಸ್ ಗಳನ್ನ ಕಟ್ಟಿರುವಂತದ್ದು, ಮಹಾದ್ವಾರಗಳನ್ನ ನಿರ್ಮಾಣ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷವೂ ವಿಶಿಷ್ಟವಾಗಿ ಮಹಾದ್ವಾರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಗಾಂಧಿ ಬಜಾರ್ನ ಮುಖ್ಯ ದ್ವಾರದ ಬಳಿ ಒಂದು ವಿಶೇಷವಾಗಿ ಈ ಬಾರಿ ಆ ಒಂದು ದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಒಂದು ಸಮುದ್ರ ಮಂಥನವನ್ನ ಈ ಬಾರಿ ವಿಶೇಷವಾಗಿ ಮಾಡಿರುವಂತದ್ದು. ಪ್ರತಿ ವರ್ಷ ಪ್ರತಿಯೊಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಇಲ್ಲಿ ಮಹಾದ್ವಾರಗಳನ್ನ ಮಾಡಲಾಗ್ತಾರೆ. ಒಂದೆಡೆ ನಗರ ಸಂಪೂರ್ಣ ಕೇಸರಿಮಯವಾಗಿದ್ರೆ, ಇತ್ತ ಕಾಕಿ ಪಡೆ ಹೈ ಅಲರ್ಟ್ ಆಗಿದೆ. ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಜನರು ಭಾಗವಹಿಸಲಿದ್ದಾರೆ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮೇನ್ ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸಾವಿರಾರು ಜನ, ಲಕ್ಷಾಂತರ ಜನ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಬ್ಬನ. ಸೊ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ದಿ ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ಅವರ್ ಮೇನ್ ಕನ್ಸರ್ನ್. ಸೊ ಅದ್ರ ಜೊತೆಗೆ ಪ್ರಿವೆಂಟಿವ್ ಕೇಸಸ್ ಕೂಡ ಸಾಕಷ್ಟು ಜನದ ಮೇಲೆ ನಾವು ಮಾಡಿದೀವಿ. ಬ್ಯಾಡ್ ಕ್ಯಾರೆಕ್ಟರ್ಸ್ ಕೂಡ ಐಡೆಂಟಿಫಿಕೇಶನ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನು ಕೂಡ ಕೈಗೊಂಡು ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿದ್ದೀವಿ. ನಗರದ ಪ್ರಮುಖ ರಸ್ತೆಯಲ್ಲಿ ಪಥಸಂಚಲನ ನಡೆಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ಕಟ್ಟೆಚ್ಚರಕ್ಕೆ ಎಸ್ಪಿ ಮುಂದಾಗಿದ್ದಾರೆ. ಇನ್ನು ಭದ್ರತೆಗಾಗಿ 5 ಜನ ಎಸ್ಪಿ, 2259 ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಡಿಎಆರ್ ತುಕಡಿ, ಎಸ್ಆರ್ಪಿ ತುಕಡಿಗಳು ಹಾಗೂ 20 ಡ್ರೋನ್ ಕ್ಯಾಮೆರಾಗಳು ಇರಲಿದೆ. ಒಟ್ಟಾರೆಯಾಗಿ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯು ಶಾಂತಿಯುತವಾಗಿ ನಡೆಸಲು ಜಿಲ್ಲಾ ಪೊಲೀಸ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರ ನಡುವೆ ಗಣೇಶನ ರಾಜಬೀದಿ ಉತ್ಸವ ಅತಿ ಅದ್ದೂರಿ ವಿಜೃಂಭಣೆಯಿಂದ ಆಚರಿಸಲು ಹಿಂದೂ ಪರ ಸಂಘಟನೆಗಳು ಸಹ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿವೆ. ಇನ್ನು ಉತ್ಸವ ಹೀಗೆಲ್ಲ ಇರುತ್ತದೆ, ಎಷ್ಟು ಸಾವಿರ ಜನರು ಸೇರ್ತಾರೆ ಎನ್ನುವ ಕುತೂಹಲ ಮಲೆನಾಡಿಗರಲ್ಲಿ ಹೆಚ್ಚಾಗಿದೆ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆ ಸಿದ್ಧವಾಗಿದೆ. ಇಡೀ ರಾಜ್ಯದ ಗಮನ ಸೆಳೆಯುವಂತ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರವು ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಗೆ ಪೊಲೀಸ್ ಭದ್ರಕೋಟೆ ಸಿದ್ಧಪಡಿಸಲಾಗಿದೆ. ಎತ್ತ ನುಡಿದ್ರು ಕೇಸರಿ ಕಲರವ.
ಮುಖ್ಯ ದ್ವಾರದಲ್ಲಿ ಗಮನ ಸೆಳೀತಾ ಇರುವಂತಹ ಸಮುದ್ರ ಮಂಥನ, ಮತ್ತೊಂದು ಕಡೆಗೆ ಧರ್ಮಸ್ಥಳ, ಆಪರೇಷನ್ ಸಿಂಧೂರ ಮಹಾದ್ವಾರ, ಇನ್ನೊಂದೆಡೆಗೆ ಪೊಲೀಸ್ ಇಲಾಖೆ ನಗರದಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಇಂದು ಹಿಂದೂ ಮಹಾಸಭಾ ಗಣೇಶನ ರಾಜಬೀದಿ ಉತ್ಸವ. ನಗರ ಕೇಸರಿಮಯ, ಎಲ್ಲೆಡೆ ಪೊಲೀಸರು ಹೈ ಅಲರ್ಟ್. ಹೌದು, ಶಿವಮೊಗ್ಗದ ಕೋಟೆ ಭೀಮೇಶ್ವರ ದೇಗುಲ ಆವರಣದಲ್ಲಿ ಹಿಂದೂ ಮಹಾಸಭಾ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ರಾಜಬೀದಿ ಉತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರವು ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ತುಂಬಾ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಗಾಂಧಿ ಬಜಾರ್ ಕೂಡ ಕೇಸರಿಮಯವಾಗಿದೆ. ಗಾಂಧಿ ಬಜಾರ್ ಎಂಟ್ರಿಯಲ್ಲಿ ಸಮುದ್ರ ಮಂಥನ ಮಾದರಿಯ ಮಹಾದ್ವಾರ, ಶಿವಪ್ಪ ನಾಯಕ ಪ್ರತಿಮೆ ಎದುರು ಶ್ರೀಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ, ನೆಹರು ಮುಖ್ಯ ರಸ್ತೆಯಲ್ಲಿ ಆಪರೇಷನ್ ಸಿಂಧೂರ್ ಮಹಾದ್ವಾರ ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದ್ರ ತಕ್ಕನಂಗೆ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇಡೀ ಶಿವಮೊಗ್ಗ ಕೇಸರಿಮಯ. ಈಗ ನಾಳೆ ರಾಜಬೀದಿ ಉತ್ಸವ ಇದೆ, 6ನೇ ತಾರೀಕು, ಹಿಂದೂ ಮಹಾಸಭಾ ಗಣಪತಿದು. ಎಲ್ಲ ಭಕ್ತಾದಿಗಳು ಮತ್ತೆ ಅಭಿಮಾನಿಗಳೆಲ್ಲ ಕಾಯ್ತಾ ಇರ್ತಾರೆ. ಹಂಗಾಗಿ ಅದಕ್ಕೋಸ್ಕರ ಎಲ್ಲಾ ಸಿದ್ಧತೆಗಳನ್ನ ಈಗ ಆಲ್ರೆಡಿ ಕೇಸರಿ ಹಿಂದೂ ಅಲಂಕಾರ ಸಮಿತಿ ಮಾಡಿಕೊಂಡಿದೆ. ಬೆಳಗ್ಗೆ ನಡೆಯುವಂತಹ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆಗೆ ನಗರದಲ್ಲಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನಾ ಪೂರ್ವ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಎಲ್ಲ ವ್ಯಾಪಾರ ವಹಿವಾಟು ಬಂದಾಗಲಿದೆ. ತಡರಾತ್ರಿವರೆಗೂ ಕೂಡ ನಗರದಲ್ಲಿ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯೂ ನಡೆಯಲಿದೆ. ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಕೆಲವು ಗಂಟೆಗಳು ಬಾಕಿ ಉಳಿದಿರುವುದರಿಂದ ಇಡೀ ಶಿವಮೊಗ್ಗ ನಗರವನ್ನ ಈಗಾಗಲೇ ಕೇಸರಿಮಯವನ್ನ ಮಾಡಲಾಗಿದೆ. ಕೇಸರಿ ಧ್ವಜಗಳನ್ನ ಕಟ್ಟಿರುವಂತದ್ದು, ಫ್ಲೆಕ್ಸ್ ಗಳನ್ನ ಕಟ್ಟಿರುವಂತದ್ದು, ಮಹಾದ್ವಾರಗಳನ್ನ ನಿರ್ಮಾಣ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷವೂ ವಿಶಿಷ್ಟವಾಗಿ ಮಹಾದ್ವಾರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಗಾಂಧಿ ಬಜಾರ್ನ ಮುಖ್ಯ ದ್ವಾರದ ಬಳಿ ಒಂದು ವಿಶೇಷವಾಗಿ ಈ ಬಾರಿ ಆ ಒಂದು ದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಒಂದು ಸಮುದ್ರ ಮಂಥನವನ್ನ ಈ ಬಾರಿ ವಿಶೇಷವಾಗಿ ಮಾಡಿರುವಂತದ್ದು. ಪ್ರತಿ ವರ್ಷ ಪ್ರತಿಯೊಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಇಲ್ಲಿ ಮಹಾದ್ವಾರಗಳನ್ನ ಮಾಡಲಾಗ್ತಾರೆ. ಒಂದೆಡೆ ನಗರ ಸಂಪೂರ್ಣ ಕೇಸರಿಮಯವಾಗಿದ್ರೆ, ಇತ್ತ ಕಾಕಿ ಪಡೆ ಹೈ ಅಲರ್ಟ್ ಆಗಿದೆ. ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಜನರು ಭಾಗವಹಿಸಲಿದ್ದಾರೆ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸೊ ಮೇನ್ ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸಾವಿರಾರು ಜನ, ಲಕ್ಷಾಂತರ ಜನ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಬ್ಬನ. ಸೊ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ದಿ ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ಅವರ್ ಮೇನ್ ಕನ್ಸರ್ನ್. ಸೊ ಅದ್ರ ಜೊತೆಗೆ ಪ್ರಿವೆಂಟಿವ್ ಕೇಸಸ್ ಕೂಡ ಸಾಕಷ್ಟು ಜನದ ಮೇಲೆ ನಾವು ಮಾಡಿದೀವಿ. ಬ್ಯಾಡ್ ಕ್ಯಾರೆಕ್ಟರ್ಸ್ ಕೂಡ ಐಡೆಂಟಿಫಿಕೇಶನ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನು ಕೂಡ ಕೈಗೊಂಡು ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿದ್ದೀವಿ. ನಗರದ ಪ್ರಮುಖ ರಸ್ತೆಯಲ್ಲಿ ಪಥಸಂಚಲನ ನಡೆಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ಕಟ್ಟೆಚ್ಚರಕ್ಕೆ ಎಸ್ಪಿ ಮುಂದಾಗಿದ್ದಾರೆ. ಇನ್ನು ಭದ್ರತೆಗಾಗಿ 5 ಜನ ಎಸ್ಪಿ, 2259 ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಡಿಎಆರ್ ತುಕಡಿ, ಎಸ್ಆರ್ಪಿ ತುಕಡಿಗಳು ಹಾಗೂ 20 ಡ್ರೋನ್ ಕ್ಯಾಮೆರಾಗಳು ಇರಲಿದೆ. ಒಟ್ಟಾರೆಯಾಗಿ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆಯು ಶಾಂತಿಯುತವಾಗಿ ನಡೆಸಲು ಜಿಲ್ಲಾ ಪೊಲೀಸ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರ ನಡುವೆ ಗಣೇಶನ ರಾಜಬೀದಿ ಉತ್ಸವ ಅತಿ ಅದ್ದೂರಿ ವಿಜೃಂಭಣೆಯಿಂದ ಆಚರಿಸಲು ಹಿಂದೂ ಪರ ಸಂಘಟನೆಗಳು ಸಹ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿವೆ. ಇನ್ನು ಉತ್ಸವ ಹೀಗೆಲ್ಲ ಇರುತ್ತದೆ, ಎಷ್ಟು ಸಾವಿರ ಜನರು ಸೇರ್ತಾರೆ ಎನ್ನುವ ಕುತೂಹಲ ಮಲೆನಾಡಿಗರಲ್ಲಿ ಹೆಚ್ಚಾಗಿದೆ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.